ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಬ್ಯಾಂಕಿಂಗ್ ರಿಲೇಟೆಡ್ ತುಂಬ ಇನ್ಫಾರ್ಮೇಷನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಸ್ಟ್ರಾಟಜೀಸ್ ಇರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ಗೂ ಸ್ಟ್ರಾಟಜೀಸು, ಸೋರ್ಸು, ನೀವು ವಿಡಿಯೋ ಸೋರ್ಸ್ ಇರ್ಬೋದು, PDF ಇರ್ಬೋದು, ಫ್ರೀಯಾಗಿ ಎಲ್ಲಿ ಕ್ವಶನ್ ಸಾಲ್ವ್ ಮಾಡೋದು ಅದೆಲ್ಲ ಪ್ರತಿಯೊಂದು ಸಬ್ಜೆಕ್ಟಿಗೂ ಇದೆ, ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಅವೇರ್ನೆಸ್ ಅಥವಾ ಜನರಲ್ ಅವೇರ್ನೆಸ್ ಎಲ್ಲದಕ್ಕೂ. ಸೊ ಅದು ಬಿಟ್ಟರೆ ಮಾರ್ಕ್ ಅಪ್ಲೋಡ್ ಮಾಡಿದ್ದೀನಿ, SBI ಕ್ಲರ್ಕ್ ಮಾರ್ಕ್ಸ್ಗಳನ್ನ, ಸೆಲ್ಫ್ ಗಿವನ್ ಮಾರ್ಕ್ಸು ಆ್ಯಂಡ್ ಲೈವ್ ಮಾರ್ಕ್ಸು, ಸೆಕ್ಷನಲ್ ಮಾರ್ಕ್ಸ್ ಎಲ್ಲ. ಆದಮೇಲೆ ಸ್ವಲ್ಪ ಕಾನ್ಸೆಪ್ಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕಾನ್ಸೆಪ್ಟ್ ಏನಂದರೆ, ನಂದು ಇನ್ನೂ ಯಾವ ಎಕ್ಸಾಮ್ ಫೈನಲ್ ಸೆಲೆಕ್ಷನ್ ಆಗಿಲ್ಲ. ಸೊ ಅದರಿಂದ ಯಾವ ಕಾನ್ಸೆಪ್ಟ್ ಕೇಳಿದ್ದೀರಾ ಆ ಕಾನ್ಸೆಪ್ಟ್ ಮಾತ್ರ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಂದು ಎಕ್ಸಾಮ್ ಕ್ಲಿಯರ್ ಆಗಿ ಫೈನಲ್ ಸೆಲೆಕ್ಷನ್ ಆದಮೇಲೆ ರೀಸನಿಂಗ್ ಅಂತೂ ಪ್ರತಿಯೊಂದು ಕಾನ್ಸೆಪ್ಟು ಕವರ್ ಮಾಡ್ತೀನಿ. ನಾನು ನಾನು ಸ್ವಲ್ಪ ವೀಕ್ ಇದ್ದೀನಿ, ಎಲ್ಲ ಕಾನ್ಸೆಪ್ಟು ಕವರ್ ಮಾಡೋಕ್ಕಾಗಲ್ಲ, ಸ್ಪೀಡ್ ಮ್ಯಾಥ್ಸ್ ಮಾತ್ರ ಕವರ್ ಮಾಡ್ಬೋದು. ಸೊ ಅದನ್ನು ಮಾಡ್ತೀನಿ. ಸೊ ಅದು ಬಿಟ್ಟರೆ ಈಗ ಜಾಬ್ ನೋಟಿಫಿಕೇಷನ್, ಜಸ್ಟ್ ಬ್ಯಾಂಕಿಂಗ್ ರಿಲೇಟೆಡ್ ಜಾಬ್ ನೋಟಿಫಿಕೇಷನ್ಸು ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್, ಆ ಥರ ವಿಡಿಯೋಗಳು ತುಂಬ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಜನ ಕೇಳ್ತಿದ್ರಿ ಇಂಟರ್ವ್ಯೂ ವಿಡಿಯೋಗಳನ್ನ ಹಾಕಿ ಅಂತ, ಅಂದರೆ ಸಕ್ಸಸ್ಫುಲ್ ಸ್ಟೋರೀಸ್ ಅಂತ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ ಅಥವಾ ಅವ್ರ ಸ್ಟ್ರಾಟಜೀಸ್ ಫಾಲೋ ಮಾಡ್ಬೋದು ಆ ಥರ. ಅದು ವಿಡಿಯೋ ನಾನು ಏನಕ್ಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ ಅಂದರೆ, ಇಂಟರ್ವ್ಯೂ ಮಾಡ್ತಿಲ್ಲ ಅಂದರೆ, ನಂದೇ ಇನ್ನೂ ಯಾವುದೂ ಫೈನಲ್ ಸೆಲೆಕ್ಷನ್ ಆಗಿಲ್ಲ. ಸೊ ನಾನು ಬೇರೆಯವರಿಗೆ ಇಂಟರ್ವ್ಯೂ ಮಾಡೋಕ್ಕೆ ಇನ್ನೂ ಅಷ್ಟು ಅರ್ಹತೆ ಪಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೂ ವಿಡಿಯೋ ಮಾಡೋಕ್ಕಿಲ್ಲ. ನನ್ನ ಫೈನಲ್ ಸೆಲೆಕ್ಷನ್ ಆಗಲಿ ಯಾವ್ದಾದ್ರು ಒಂದು ಎಕ್ಸಾಮು, ಅದಾದಮೇಲೆ ಈ ಇಂಟರ್ವ್ಯೂ ಟಾಪಿಕ್ ಕೂಡ ಕವರ್ ಮಾಡ್ತೀನಿ. ಅಂದರೆ ಇಂಟರ್ವ್ಯೂ ಮಾಡಿಬಿಟ್ಟು ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅವ್ರದ್ದು ಕರ್ನಾಟಕದಲ್ಲಿ ಆ ವಿಡಿಯೋಗಳನ್ನ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿರೋದು. ಸೊ SBI ಕ್ಲರ್ಕ್ ನನಗೆ 4th ಶಿಫ್ಟ್ ಇದ್ದಿದ್ದು 28 ಮೈಸೂರು ಸೆಂಟರಲ್ಲಿ, ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಆಪೋಸಿಟ್ ಇದೆಯಲ್ಲ, ಅಯಾನ್ ಡಿಜಿಟಲ್ ಝೋನು, ಅಲ್ಲಿ. ಸೊ ನಂದು ಯಾವ ಎಕ್ಸಾಮಲ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ತಮ್ಮನೇಲಿ ನೋಡಿರ್ಬೋದು, ಎಕ್ಸಾಮ್ ಸೆಂಟರ್ ಇಶ್ಯೂಸ್ ಅಂತ ಹಾಕಿದ್ದೀನಿ. ತುಂಬ ಪ್ಯಾನಿಕ್ ಮಾಡಿದ್ರು, ತುಂಬ ಟೆನ್ಷನ್ ಕೊಟ್ಟರು. ನಂದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟೇ ನಾನು ಆ್ಯಕ್ಚುಲಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ. ನನ್ನ ಮಾರ್ಕ್ಸ್ ಸ್ಕೋರ್ಗಳು ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಮಾರ್ಕ್ಸ್ ಸ್ಕೋರ್ಗಳನ್ನು ವಿತ್ ಪ್ರೂಫು. ನನ್ನ ಎಲ್ಲ ಮಾರ್ಕ್ಸಲ್ಲೂ ನಂದು ಮಿನಿಮಮ್ ರಿಯಲ್ ಎಕ್ಸಾಮ್ಗಿಂತ 10 to 15 ಅಂತೂ ಕಮ್ಮಿ ಇರುತ್ತೆ ಮಾರ್ಕ್ಸ್. ಬಟ್ ಎಕ್ಸಾಮಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ. ಏನೋ ಗೊತ್ತಿಲ್ಲ, ಎಲ್ಲರೂ ತುಂಬ ಮಾರ್ಕ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ, ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲ್ಲ. ಬಟ್ ನಾನು ಮಾರ್ಕ್ಸಲ್ಲೇ ಚೆನ್ನಾಗಿ ಮಾಡಲ್ಲ, ರಿಯಲ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತೀನಿ. ನಂದು 4 ಪ್ರಿಲಿಮ್ಸು ಇದಕ್ಕೂ ಮುಂಚೆ, ಆ್ಯಂಡ್ ಇದೊಂದು ಸೇರಿಬಿಟ್ಟು 5 ಪ್ರಿಲಿಮ್ಸು. ಅದು ಬಿಟ್ಟರೆ ಸಿಂಗಲ್ ಎಕ್ಸಾಮಲ್ಲಿ LBOದು 2 ಎಕ್ಸಾಮು, ಆ್ಯಂಡ್ ಈ 4 ಪ್ರಿಲಿಮ್ಸಲ್ಲಿ 3 ಮೇನ್ಸು, ಅದರಲ್ಲಿ 1 ಇಂಟರ್ವ್ಯೂ. ಸೊ ಇಷ್ಟು ಎಕ್ಸಾಮ್ ಆಗಿದೆ, 10 ಏನೋ ಎಕ್ಸಾಮ್ ಆಗಿದೆ. ಸೊ ಇಷ್ಟು ಎಕ್ಸಾಮ್ಸಲ್ಲೂ ಒಂದು ಸಲಿಂದ ನನ್ನ ಡಾಕ್ಯುಮೆಂಟ್ ಇರ್ಬೋದು ಅಥವಾ ನನ್ನ ಡ್ರೆಸ್ಸಿಂಗ್ ಇರ್ಬೋದು, ಏನೇ ಆಗಲಿ ನನಗೆ ಪ್ರಾಬ್ಲಮೇ ಆಗಿರಲಿಲ್ಲ. ಬಟ್ ಇವು ನಿನ್ನೆ ಮಾತ್ರ ಏನೋ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಕೊಟ್ಟರು. ಡಿ ಲೆಟರ್ದು 4 or 5 ವರ್ಡ್ಸ್ ಇತ್ತು ಅನಿಸುತ್ತೆ, 5 ವರ್ಡ್ಸ್ ಇತ್ತು. ಇದು ಸ್ವಲ್ಪ ಲೆಂತಿ ಇತ್ತು, ಕ್ವಶನ್ಸ್ ಲೆಂತಿ ಇತ್ತು. ಸೊ ಟೈಮ್ ಕನ್ಸ್ಯೂಮಿಂಗು, ಇದಕ್ಕೆ ನನ್ನ 4 ಮಿನಿಟ್ಸ್ ಆಯಿತು. ನಿಮಗೆಲ್ಲ ಎಷ್ಟು ಟೈಮ್ ಆಯಿತು ಅಂತ ಗೊತ್ತಿಲ್ಲ. ಬಟ್ ಈ ಥರ ಕ್ವಶನ್ಸ್ಗೆ ಅಷ್ಟೊಂದು ಟೈಮ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಟೈಮ್ ಆಯಿತು, ಯಾಕೆಂದರೆ ಲೆಂತಿ ಇತ್ತು. ಆ್ಯಂಡ್ ಫಸ್ಟ್ ಕ್ವಶನ್ ನನಗೆ ಇದೇ ಪಾಪಪ್ ಆಗಿದ್ದು. ಆ್ಯಂಡ್ ಬಿಟ್ಟರೆ ಮಂತ್ ಆ್ಯಂಡ್ ಡೇಟ್ ಪಜಲ್ಲಿ. ಸೊ ಇಲ್ಲಿ ನೋಡಿ, ನಾನು ಅಟೆಂಪ್ಟ್ 30 ಅಂತ ಆಗಿದ್ದೀನಿ. ನಂದು ಆ್ಯಕ್ಚುಲಿ 33 ಅಟೆಂಪ್ಟ್ ಆಗಬೇಕಿತ್ತು, ಮಿಸ್ಸೆಲೇನಿಯಸ್ ಬಿಟ್ಟು. 30 ಏನಕ್ಕಾಯಿತು ಅಂತಂದರೆ, ಇಲ್ಲೇ ಹೇಳ್ತೀನಿ. ಮಂತ್ ಆ್ಯಂಡ್ ಡೇಟ್ ಪಜಲ್ಲು ಅದು ನಾನು ಸ್ಕಿಪ್ ಮಾಡಿಬಿಟ್ಟು ಲಾಸ್ಟಿಗೆ ಸಿಲೋಗಿಸಮ್ ಇತ್ತು. ಯಾವುದೂ ಸಿಲೋಗಿಸಮ್ ಇನ್ಕೊಟ್ಟು ಸಿಗಲಿಲ್ಲ. ಸೊ ಫಸ್ಟ್ ಅದು ಮಾಡ್ಬಿಡೋಣ, ಟೈಮು ಇನ್ನು 4 ಮಿನಿಟ್ಸ್ ಇತ್ತು. ಸೊ ಅದು ಫಸ್ಟ್ ಮಾಡೋಣ ಅಂತ ಹೋದೆ. ಸಿಲೋಗಿಸಮ್ 1 ಮಿನಿಟಲ್ಲಿ ಮುಗಿಸ್ದೆ. ಸಿಲೋಗಿಸಮ್ ಫಾಸ್ಟ್ ಇದ್ದೀನಿ. 3 ಅಷ್ಟೇ ಕ್ವಶನ್ಸ್ ಇದ್ದು, ಇಲ್ಲಿ 3 ಕ್ವಶನ್ಸ್ ಇದೆ ಸಿಲೋಗಿಸಮಲ್ಲಿ. ಬಟ್ ಈ ಪಜಲ್ಗೆ ಏನಾಯಿತು, ಇನ್ನು 3 ಮಿನಿಟ್ಸ್ ಉಳಿತು. ನಾನು 2 ಮಿನಿಟ್ಸಲ್ಲಿ ಸಾಲ್ವ್ ಮಾಡಿಬಿಟ್ಟೆ ಹೆಂಗೋ. ಇನ್ನು ಜಸ್ಟ್ 1 ಮಿನಿಟಲ್ಲಿ ಆನ್ಸರ್ ಮಾಡ್ಬೋದಿತ್ತು. ಬಟ್ ಅಲ್ಲಿ ಸೆಕೆಂಡ್ ಕ್ವಶನ್ ಇತ್ತು. ಯಾರ್ಯಾರು ನೆನಪಿದೆ ಅವರು, May 15th ಆದಮೇಲೆ ಎಷ್ಟು ಜನ ಮೆಂಬರ್ಸ್ ಅಂತ ಏನೋ ಕ್ವಶನ್ಸ್ ಇತ್ತು. ಅದರಲ್ಲಿ AN ಇನ್ನೊಂದು ಯಾವುದೋ Y ಅನಿಸುತ್ತೆ, ನನಗೆ ಮರ್ತೋಗಿದೆ, ಸಾರಿ, ಇದಿತ್ತು. ಬಟ್ ಪಜಲಲ್ಲಿ ಮೇ ಮಂತೇ ಕೊಟ್ಟಿಲ್ಲ. 4 ಮಂತು 8 ಡೇಸು 9/26. 15th ಆದಮೇಲೆ ಯಾರು ಅಂತ ನನಗೆ ಫ್ಲ್ಯಾಶ್ ಆಗಲಿಲ್ಲ. 15th ಮೇ ಆದಮೇಲೆ ನಾನು ಏಪ್ರಿಲ್ ಬಿಡಬೇಕು, ಜುಲೈ ತೊಗೋಬೇಕು. ಜುಲೈ ಮತ್ತು ಇನ್ನೊಂದು ಮಂತ್ ಇತ್ತು, 31 ಡೇಸ್ದು, ಅದು ಯಾವುದು ಅಕ್ಟೋಬರ್ ಅನಿಸುತ್ತೆ. ಸೊ ಇದನ್ನು ತೊಗೋಬೇಕಿತ್ತು ನಾನು. ಬಟ್ ನನಗೇನಾಯಿತು, ಮೇ ಇದೆ, ಲಾಸ್ಟ್ 1 ಮಿನಿಟ್ ಬೇರೆ, ಸ್ವಲ್ಪ ಲಾಸ್ಟಿಗೆ ಪ್ರೆಷರ್ ಫೀಲ್ ಆಗುತ್ತೆ, ಇನ್ನೂ ಆಗಿಲ್ಲ ಅಂತ. ನಾನು 2 ಕ್ವಶನ್ಸ್ ಆನ್ಸರ್ ಮಾಡಿದ್ದೀನಿ. ಇದನ್ನು ನೋಡ್ತೀನಿ, ನನಗೆ ಗೊತ್ತೇ ಆಗಲಿಲ್ಲ. ಅಂದರೆ ಇದು ಟ್ರಿಕ್ ಇತ್ತು ಸ್ವಲ್ಪ ಇದು. ಸೊ ಇದಕ್ಕೋಸ್ಕರ ನನಗೆ 3 ಅಟೆಂಪ್ಟ್ಸು ಸಾಲ್ವ್ ಆಗಿದ್ರು, ಅಟೆಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಸಾಲ್ವ್ ಮಾಡಿದ್ದೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾ ಕೂರೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ 3 ಮಿನಿಟ್ಸ್, ಲಾಸ್ಟಿಗೆ 3 ಮಿನಿಟ್ಸ್ ಉಳಿಯೋ ಬದಲು 4 ಮಿನಿಟ್ಸ್ ಉಳಿದಿದ್ದರೆ ಮೇ ಬಿ 3 ಇನ್ನೂ ಉಳಿದಿದ್ದು ಅಟೆಂಡ್ ಮಾಡ್ಬೋದಿತ್ತು. ಸೊ ನಾನು ಫಾಸ್ಟ್ ಇರಬೇಕಿತ್ತು. ನಾನು ಹೇಳ್ತಿರೋದು ಏನು ಅಂದರೆ, ರೀಸನಿಂಗ್ 4th ಶಿಫ್ಟಲ್ಲಿ ಸ್ವಲ್ಪ ಟಫರ್ ಸೈಡ್ ಇತ್ತು ಕಂಪೇರ್ ಮಾಡಿದರೆ ಬೇರೆ ಶಿಫ್ಟಿಗೆ. ನನಗೆ ಅನಿಸುತ್ತೆ, ನಾನು ಯಾರು ಶಿಫ್ಟು ಈಸಿ ಇತ್ತು, ಯಾರು ಶಿಫ್ಟು ಟಫ್ ಇಂದು ಅಂತಿಲ್ಲ, ಅವ್ರವ್ರ ಶಿಫ್ಟ್ ಟಫ್ ಇರುತ್ತೆ. ನನಗೆ ಅನಿಸಿತ್ತು ರೀಸನಿಂಗ್ ಮಾತ್ರ 4th ಶಿಫ್ಟಲ್ಲಿ ನಿನ್ನೆ ಎಕ್ಸಾಮ್ 28th ಎಕ್ಸಾಮ್ ಇತ್ತು, ಅವ್ರಿಗೆ ಸ್ವಲ್ಪ ಲೆಂತಿ ಸೈಡ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ನೀವು ನಿಮ್ಮ ಒಪಿನಿಯನ್ ಹೇಳಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ 4th ಶಿಫ್ಟ್ ಅವ್ರಿಗೆ. ಅದು ಬಿಟ್ಟರೆ ಮಂತ್ ಆ್ಯಂಡ್ ಡೇ, ಅನ್ಸರ್ಟೈನ್ ಇದು ಈಸಿ ಇತ್ತು, ಲೀನಿಯರ್ ಅಲೈನ್ಮೆಂಟ್ ಈಸಿ ಇತ್ತು, ರೆಕ್ಟಾಂಗಲ್ ಸ್ಕ್ವೇರು 4 in 4 ಔಟ್ ಇತ್ತು, ಅದು ಕೂಡ ಪರವಾಗಿಲ್ಲ ಅಟೆಂಡ್ ಮಾಡ್ಬೋದು. ಸಿಲೋಗಿಸಮ್ ಕೂಡ ಈಸಿ ಇತ್ತು, ಪೇರ್ ಫಾರ್ಮೇಷನ್
ಅದೊಂದಿತ್ತು. ಅದು ಬಿಟ್ಟರೆ ಕಂಪ್ಯಾರಿಸನ್ ಬೇಸ್ಡ್ ಇತ್ತು, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಇತ್ತು, ಬ್ಲಡ್ ರಿಲೇಷನ್ ಇರಲಿಲ್ಲ, ಅದಾದಮೇಲೆ ಇನ್ಇಕ್ವಾಲಿಟೀಸ್ ಇರಲಿಲ್ಲ. ಸೊ ನಂದು 30 ಅಟೆಂಪ್ಟ್ಸು. ಆ್ಯಕ್ಚುಲಿ 100% ಅಕ್ಯುರೇಸಿ ಇರುತ್ತೆ, ಆದರೂ ಏನಕ್ಕೆ ಚಾನ್ಸ್ ತೊಗೊಳ್ಳೋದು ಅಂತ ವರ್ಸ್ಟ್ ಕೇಸ್ ಸಿನಾರಿಯೋ ಇಮ್ಯಾಜಿನ್ ಮಾಡಿದರೆ ಅಬ್ಬ ಬಂದರೆ 2 ತಪ್ಪಾಗ್ಬೋದು. ಸೊ 27.5 ಬರಲೇಬೇಕು. ಇದಕ್ಕಿಂತ ಕಮ್ಮಿ ಬಂದರೆ ನನಗೆ ಗೊತ್ತಿಲ್ಲ ನಾರ್ಮಲೈಸೇಷನ್ ಆಗಿದೆ. ನಾನು ಆ್ಯಕ್ಚುಲಿ ನಾರ್ಮಲೈಸೇಷನ್ಗೆ ಅಷ್ಟು ಬ್ಲೇಮ್ ಮಾಡೋದಿಲ್ಲ. IPSPO ಮೈನ್ಸ್ ರಿಸಲ್ಟ್ ಬಂದು ತುಂಬ ಜನ ನಾರ್ಮಲೈಸೇಷನ್ ಆಯಿತು, ನನ್ನ ಕಮ್ಮಿ ಆಯಿತು ಅಂತ ಹೇಳಿದ್ರು. ನಾನು ಆ ವಿಡಿಯೋದಲ್ಲೂ ನಾನು ನಾರ್ಮಲೈಸೇಷನಿಂದ ಕಮ್ಮಿ ಆಗಿದೆ ಅಂತ ನಾನು ಬ್ಲೇಮ್ ಮಾಡಿದ. ಬಟ್ ಈ ಎಕ್ಸಾಮ್ ಮಾತ್ರ ಕಮ್ಮಿ ಆದರೆ ರಿಯಲಾಗಿ ನಾರ್ಮಲೈಸೇಷನಿಂದ ಕಮ್ಮಿ ಆಗಿದೆ ಅಂತ. ಸೊ ಅದು ಬಿಟ್ಟರೆ ರೀಸನಿಂಗ್, ಇಂಗ್ಲೀಷ್ ಬರ್ತೀನಿ, ಇಂಗ್ಲೀಷ್ ಈಸಿ ಇತ್ತು ಒಪ್ಕೋತೀನಿ, ಪ್ರತಿದಿನ ಇಂಗ್ಲೀಷ್ ಈಸಿ ಕೊಡ್ತಿದ್ದಾರೆ. ಬಟ್ ನಮ್ಮ ಶಿಫ್ಟಲ್ಲಿ, ಬೇರೆ ಶಿಫ್ಟ್ನ ನೋಡಿಲ್ಲ ಯಾವ ಥರ ಕ್ವಶನ್ಸ್ ಇತ್ತು ಅಂತ, ಬಟ್ ನಮ್ಮ ಶಿಫ್ಟಲ್ಲಿ ನನಗೆ ಅನಿಸಿದ್ದು ಸ್ವಲ್ಪ ಕ್ವಶನ್ಸು ಡಿಫಿಕಲ್ಟ್ ಟೈಪ್ ಇತ್ತು, ಟ್ರಿಕ್ಕಿ ಟೈಪ್ ಇತ್ತು. ಆ್ಯಂಡ್ ಸ್ವಲ್ಪ ಅಟೆಂಡ್ ಮಾಡ್ಬೋದಿತ್ತು, ಬಟ್ ಯೋಚನೆ ಮಾಡೋ ಅಂತ, ಡಬಲ್ ಥಿಂಕ್ ಮಾಡುವಂಥ ಕ್ವಶನ್ ಜಾಸ್ತಿ ಇತ್ತು. ಫಾರ್ ಎಕ್ಸಾಂಪಲ್ ಆರ್ ಸಿ ಸಿಂಪಲ್ ಇತ್ತು, ಸಿಂಪಲ್ಲಾಗಿ ಸ್ಟೋರಿ ಬೇಸ್ಡ್ ಇದ್ದಿದ್ದು. ಅದರಲ್ಲಿ 2 ಕ್ವಶನ್ ಇತ್ತು. ಸೊ ಆ 2 ಕ್ವಶನ್ ಯಾವುದು ಅಂದರೆ, ಒಂದು ಫಿಲ್ಲರ್ ಕೊಟ್ಬಿಟ್ಟಿದ್ದ, ಅಂದರೆ ಲೆಂತಿ ಫಿಲ್ಲರು, ಜಸ್ಟ್ 1 ವರ್ಡ್ ಅಲ್ಲ, ಫ್ರೇಸ್ ಥರ ಯೂಸ್ ಮಾಡಬೇಕಿತ್ತು. ಸೊ ಅದೊಂದು ಫಿಲ್ಲರ್ ಸ್ವಲ್ಪ ಥಿಂಕಿಂಗು. ಅದು ಬಿಟ್ಟರೆ ಒಂದು ಕ್ವಶನ್ನು ಡಿಡಕ್ಟ್ ಮಾಡಬೇಕಿತ್ತು ಪ್ಯಾಸೇಜ್ ನೋಡಿಬಿಟ್ಟು. ಸೊ ಅದೊಂದು ಕ್ವಶನ್ನು. ಆ ಫಿಲ್ಲರಲ್ಲಿ ಅದೇ ಥರ ಒಂದು ಡಿಫಿಕಲ್ಟ್ ಅನ್ನಿಸ್ತು ನನಗೆ ಆನ್ಸರ್ ಮಾಡೋದು. ಏನಂದರೆ ಆಕ್ಟರ್ಸ್ದು ಯಾವುದೋ ವರ್ಡ್ ಇತ್ತು ಅದರಲ್ಲಿ, ಆ ವರ್ಡ್ ಮೀನಿಂಗೇ ಗೊತ್ತಿರಲಿಲ್ಲ ನನಗೆ. ಸೊ ಅದರಿಂದ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಫಿಲ್ಲರ್ಸಲ್ಲಿ. ಅದು ಬಿಟ್ಟರೆ ಮಿಸ್ಪೆಲ್ಸಲ್ಲಿ ಯಾರ್ಯಾರು ಅಟೆಂಡ್ ಮಾಡಿದ್ರಿ ನೋಡಿ, ಪೇರೆಂಟ್ಸ್ ಆದಮೇಲೆ ಪೇರೆಂಟ್ಸ್ ಇಲ್ಲ ಫಸ್ಟ್ ಆಫ್ ಕೊಟ್ಟಿದ್ದ, ಅದು ಆ್ಯಕ್ಚುಲಿ ಇಲ್ಲಿ ಬರಬೇಕಿತ್ತು. ಸೊ ನನಗೆ ಇದೇ ರಾಂಗ್ ಅನ್ನಿಸ್ತು. ಬಟ್ ಅದಾದಮೇಲೆ ಬೇರೆದು ಮಿಸ್ಪೆಲ್ಡ್ ಅನ್ನಿಸ್ತು. ಸೊ ಇವೆರಡು ತುಂಬ ಕನ್ಫ್ಯೂಸ್ ಆಯಿತು. ನಿಮಗೆ ಇದು ಸಿಸ್ಟಮ್ ಎರರಾ ಅಥವಾ ಇದೇ ರಾಂಗಾ ಅಂತ ಸ್ವಲ್ಪ ಹೇಳಿ, ಯಾರ್ಯಾರಿಗೆ ಗೊತ್ತೋ ಅವರಿಗೆ. ಅದೊಂದು ಟ್ರಿಕ್ ಇತ್ತು ಮಿಸ್ಪೆಲ್ಟಲ್ಲಿ. ಇನ್ನು ಕಾಲಮ್ ಅಂತೂ ಡೆಫಿನೆಟ್ಲಿ ನಾಟ್ ಈಸಿ ಅಂತೂ ಇರಲಿಲ್ಲ. ಸ್ವಲ್ಪ ಏನೋ ಕಂಡ್ಕೊಟ್ಟಿನಪ್ಪ, ಅದು ಅರ್ಥನೇ ಆಗ್ತಿರಲಿಲ್ಲ, ಯಾವುದೂ ಮ್ಯಾಚ್ ಆಗ್ತಿರಲಿಲ್ಲ. ಮ್ಯಾಚ್ ಹಾಕಿದ್ದು ಬೇರೆದು ಆಪ್ಷನ್ ಸಿಗ್ತಿರಲಿಲ್ಲ. ಸೊ ಅದೊಂದು. ಪ್ಯಾರಾಜಂಬಲ್ ಈಸಿ ಇತ್ತು. ಅದು ಬಿಟ್ಟರೆ ಎರರ್ ಡಿಟೆಕ್ಷನಲ್ಲಿ 3 ಅಂತೂ ಡೈರೆಕ್ಟ್ ಇತ್ತು, ಸಿಂಪಲ್ಲಾಗಿ ಇದೇ ರಾಂಗು ಆ ಥರ ಗೊತ್ತಾಗೋ ಥರ ಇದ್ದಿದ್ದು. 3 ಆ 3 ಬಿಟ್ಟು ಇನ್ನು 2 ಇತ್ತಲ್ಲ, ಆ 2 ಸ್ವಲ್ಪ ಟ್ರಿಕ್ಕಿ ಇತ್ತು. ಸೊ ನನ್ನ ಅಟೆಂಪ್ಟ್ಸ್ 30, ಬಟ್ ನಂದು ಯಾವುದೇ ತಪ್ಪಾಗ್ಬೋದು, ರಾಂಗ್ ಆಗಬಹುದು ಅಂತ ಹೇಳ್ತೀನಿ. ಮೇ ಬಿ ಆರ್ ಸಿಲಿ ಒಂದು ಕ್ವಶನ್ ರಾಂಗ್ ಆಗ್ಬೋದು, ಅದು ಫಿಲ್ಲರ್ ಇತ್ತಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಸಿನೋನಿಮ್ ಕೂಡ ಆಂಟೋನಿಮ್ ಕೂಡ ಕರೆಕ್ಟಾಗಿ ಅಟೆಂಡ್ ಮಾಡಿದ್ದೀನಿ. ಫಿಲ್ಲರ್ಸಲ್ಲಿ 1 ರಾಂಗ್ ಆಗ್ಬೋದು, ಹೇಳಿದ್ನಲ್ಲ ಅದು ಮೀನಿಂಗ್ ಗೊತ್ತಿರಲಿಲ್ಲ ಆಕ್ಟರ್ದು ಅಂತ. ಅದು ಆಲ್ಮೋಸ್ಟ್ ಕರೆಕ್ಟ್ ಇದೆ ಅನ್ಕೋತೀನಿ, ನೋಡೋಣ ಅದೇನಾಗುತ್ತೆ ಅಂತ. ಒಂದು ಮಿಸ್ಪೆಲ್ಟಲ್ಲಿ ಎಲ್ಲ ಡೈರೆಕ್ಟ್ ಗೊತ್ತಾಯಿತು, ಇದೇ ಸ್ಪೆಲ್ಲಿಂಗ್ ಮಿಸ್ ಆಗಿರೋದು ಅಂತ. ಇದೊಂದು ಕ್ವಶನ್ ಮಾತ್ರ ಡೌಟ್ ಇದೆ, ಇದು ಕನ್ಫರ್ಮ್ ಮಾಡಿ. ಸೊ ಇದೊಂದು ಮೇ ಬಿ ರಾಂಗ್ ಆಗ್ಬೋದು. ನಾನು ಕಾಲಮ್ ಕರೆಕ್ಟಾಗಿ ಮಾಡಿದ್ದೀನಿ, ಟೈಮ್ ಕನ್ಸ್ಯೂಮಿಂಗ್ ಇತ್ತು ಬಟ್ ಕರೆಕ್ಟಾಗಿ ಮಾಡಿದ್ದೀನಿ. ಪ್ಯಾರಾಜಂಬಲ್ ಈಸಿ ಇತ್ತು, ಅದು ಕರೆಕ್ಟಾಗಿದೆ. ಎರರ್ ಡಿಟೆಕ್ಷನಲ್ಲಿ 3 ಅಂತೂ ಕನ್ಫರ್ಮಾಗಿ ಕರೆಕ್ಟ್ ಇದೆ, ಇನ್ನು 2 ಗೊತ್ತಿಲ್ಲ ಏನಾಗುತ್ತೆ ಅಂತ. 2ರಲ್ಲಿ 1 ಮೇ ಬಿ ರಾಂಗ್ ಆಗ್ಬೋದು, ಬಟ್ 2 ರಾಂಗ್ ಅಂತ ನಾನು ಅನ್ಕೋತೀನಿ. ಸೊ 30 ಅಟೆಂಪ್ಟ್ಸು, 5 ರಾಂಗು, 23.75. ಇದಕ್ಕಿಂತ ಮೇಲೆ ಜಾಸ್ತಿ ಬರಬೇಕು, ಇದಕ್ಕಿಂತ ಬರಲಿಲ್ಲ ಅಂತಂದರೆ ನಂದು ನಾರ್ಮಲೈಸೇಷನ್ ಆಗಿದೆ ಅಂತ. ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಎಲ್ಲ ಎಕ್ಸಾಮ್ಸಲ್ಲೂ. ನೋಡೋಣ ಈ ಎಕ್ಸಾಮಲ್ಲಿ ಏನಾಗುತ್ತೆ. ಸೊ ಕ್ವಾಂಟ್ ಸಿಂಪಲ್ ಇತ್ತು ನಮ್ಮ ಶಿಫ್ಟಲ್ಲಿ. ಅಂದರೆ ಸಿಂಪಲ್ ಅಂತಂದರೆ ಈ 2 DIs ಡೈರೆಕ್ಟ್ ಕ್ವಶನ್ಸ್ ಆ್ಯಂಡ್ 9 ಸಿಂಪ್ಲಿಫಿಕೇಷನ್ ಡೈರೆಕ್ಟ್ ಸಿಂಪಲ್ 1 ಲೈನರ್ಸ್ ಆ ಥರ ಇದ್ದಿದ್ದು. ಅದು ಬಿಟ್ಟರೆ 2 ರಾಂಗ್ ನಂಬರಲ್ಲಿ 1 ಮಾತ್ರ ನಾನು ಅಟೆಂಡ್ ಮಾಡಿದ್ದು. ಸೊ ನಾನು 1 ಬಗ್ಗೆ ಮಾತ್ರ ಮಾತಾಡ್ತೀನಿ. 1 ಮಾತ್ರ ತುಂಬ ಈಸಿ ಇತ್ತು. 2, 3, 4, 5 ಮಲ್ಟಿಪ್ಲೈ ಮಾಡೋದು, ಲಾಸ್ಟ್ ನಂಬರಿಗೆ ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡಲಿಲ್ಲ. ಇನ್ನೊಂದು ನಾನು ನೋಡಲೇ ಇಲ್ಲ, ಸೊ ಪ್ಯಾಟ್ರನ್ ನನಗೆ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಅದು ಈಸಿ ಇತ್ತು ಅಂತಿದ್ದಾರೆ. ಸೊ ಮೇ ಬಿ ಅದು ಈಸಿ ಇತ್ತು ಅನಿಸುತ್ತೆ. ಬಟ್ ಎಲ್ಲ ರಾಂಗ್ ನಂಬರ್ ಬಂದಿದೆ, ಇವ್ರು ಶಿಫ್ಟ್ ಈಸಿ ಇತ್ತೇನೋ ಅಂತ ಅನ್ಕೋಬೇಡಿ. ಯಾಕೆಂದರೆ ರಾಂಗ್ ನಂಬರ್ ಬಂದಿತ್ತು, ಬಟ್ ರಾಂಗ್ ನಂಬರ್ ಮತ್ತು ಸಿಂಪ್ಲಿಫಿಕೇಷನಿಂದ ನಮಗೆ 10 to 11 ಅಷ್ಟೇ ಕ್ವಶನ್ ಇದೆ. ಇನ್ನು ಉಳಿದಿದ್ದು 14 to 15 ಅರ್ಥಮೆಟಿಕ್ ಇದ್ದು. ಆ್ಯಂಡ್ ಅರ್ಥಮೆಟಿಕ್ ಸ್ಟೋರಿ ಹೇಳ್ತೀನಿ ಏನಾಯಿತು ಅಂತ ನಮ್ಮ ಶಿಫ್ಟಲ್ಲಿ. ಸೊ ನಮ್ಮ ಶಿಫ್ಟಲ್ಲಿ ಅರ್ಥಮೆಟಿಕ್ ಏನಂದರೆ, ನಂದು 15 ಮಿನಿಟ್ಸಲ್ಲಿ ಸ್ಪೀಡ್ ಮ್ಯಾಥ್ ಮುಗೀತು. ಈ DI ಇರ್ಬೋದು, ಇದು ರಾಂಗ್ ಸಿಂಪ್ಲಿಫಿಕೇಷನ್ ಇದು ಮುಗೀತು. ರಾಂಗ್ ನಂಬರ್ ಲಾಸ್ಟ್ ಮಿನಿಟಲ್ಲಿ ಅಟೆಂಡ್ ಮಾಡಿದ್ದು, ಅದು ಲಾಸ್ಟ್ 20 ಸೆಕೆಂಡ್ಸಲ್ಲಿ ಗೊತ್ತಾಗಿದ್ದು. 20 ಸೆಕೆಂಡ್ಸ್ ಬಂದಾಗ ಅದು ಕಂಟಿನ್ಯೂಸ್ ಅಟೆಂಡ್ ಮಾಡುವಾಗ ರಾಂಗ್ ನಂಬರ್ ಪಾಪ ಆಯಿತು. ಸೊ ಅದಕ್ಕೋಸ್ಕರ ಆನ್ಸರ್ ಮಾಡಿದೆ. ಐ ಆಮ್ ಲಕ್ಕಿ, ಗೊತ್ತಿರೋ ರಾಂಗ್ ನಂಬರೇ ಪಾಪ ಆಯಿತು. ಸೊ ಆನ್ಸರ್ ಮಾಡಿದ್ದೀನಿ. ಇನ್ನು 5 ಮಿನಿಟ್ಸಲ್ಲಿ ನಂದು 3 ಮಿನಿಟ್ಸು ಜಸ್ಟ್ 2 ಕ್ವಶನ್ಗೆ ವೇಸ್ಟ್ ಆಯಿತು, ಆನ್ಸರ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ 5 ಮಿನಿಟ್ಸ್ ಇದ್ದರೆ ಕ್ಲರಿಕಲ್ ಲೆವೆಲ್ ಇದರಲ್ಲಿ 5 ಮಿನಿಟ್ಸ್ ಟೈಮ್ ಉಳಿದಿದ್ರೆ ಮಿನಿಮಮ್ ಅಂದರೆ 5 ಅಂತೂ ಅಟೆಂಡ್ ಮಾಡ್ತೀನಿ ಅರ್ಥಮೆಟಿಕ್ಕು. ಬಟ್ ನಾನು ಸೆಲೆಕ್ಟ್ ಮಾಡಿದ ಕ್ವಶನ್ ಟಫ್ ಇರೋದು ಸೆಲೆಕ್ಟ್ ಮಾಡಿದ್ದ ಅಥವಾ ಟ್ರಿಕ್ ಇರೋ ಸೆಲೆಕ್ಟ್ ಮಾಡಿದ್ದ ಗೊತ್ತಿಲ್ಲ. 2 ಮಿನಿಟ್ಸ್ ವೇಸ್ಟ್ ಆಯಿತು. ಅದು ಯಾವುದು ಕ್ವಶನ್ಸು, ಮೇ ಬಿ ಏಜ್ ಬೇಸ್ಡ್ ಅಥವಾ ಸಿಂಪಲ್ ಇಂಟರ್ ಕಾಂಪೌಂಡ್ ಯಾವುದೋ ಅನಿಸುತ್ತೆ, ಮರ್ತೋಗಿದ್ದೆ ನನಗೆ. ಸೊ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ತು ನನಗೆ ಅರ್ಥಮೆಟಿಕ್ಕು. ನಮ್ಮ ಶಿಫ್ಟು ಎಲ್ಲ ಶಿಫ್ಟಿಗೂ ಹಂಗೆ ಅನಿಸಿರುತ್ತೆ, ಬಟ್ ನನಗೆ ಹಂಗೆ ಅನಿಸ್ತು. ಸೊ ನನಗೆ 3 ಮಾತ್ರ ಅಟೆಂಡ್ ಮಾಡೋಕ್ಕಾಗಿದ್ದು. ಇನ್ನು 2 ಮಿನಿಟ್ಸಲ್ಲಿ 3 ಅಟೆಂಡ್ ಮಾಡಿದೆ. 3 ಮಿನಿಟ್ಸಲ್ಲಿ 2 ಕ್ವಶನ್ಸ್ನ ಸಾಲ್ವ್ ಮಾಡಿ ಟ್ರೈ ಮಾಡಿದೆ. 2 ಕ್ವಶನ್ಸ್ ಆಗಿಲ್ಲ. ಬಟ್ ಇನ್ನು ಲಾಸ್ಟ್ 2 ಮಿನಿಟ್ಸಲ್ಲಿ 3 ಅಟೆಂಡ್ ಮಾಡಿದೆ. ಸೊ ನಾನು ಹೇಳ್ತಿರೋದು ಏನು ಅಂದರೆ, ನಮ್ಮ ಶಿಫ್ಟ್ ಏನು ಅಂತ ಈಸಿ ಏನು ಇರಲಿಲ್ಲ. ಕ್ವಾಂಟ್ ಎಲ್ಲ ಶಿಫ್ಟ್ ಥರ ಮಾಡ್ರೇಟೇ ಇದ್ದಿದ್ದು. ಸೊ ಇದಿಷ್ಟು ಅಟೆಂಪ್ಟ್ಸ್ ಬಗ್ಗೆ. ಆ್ಯಂಡ್ ಕ್ವಾಂಟಲ್ಲಿ ನನ್ನ ಚಾನ್ಸೇ ತಗೊಳ್ಳಲ್ಲ, 100% ಅಕ್ಯುರೇಸಿ ಇದ್ದೇ ಇರುತ್ತೆ. ಸೊ ನೋಡೋಣ, 23 ಬರಲಿಲ್ಲ, ಕಮ್ಮಿ ಬಂತು ಅಂದರೆ ನಮ್ಮ ಶಿಫ್ಟ್ ಅವ್ರದ್ದು ಮಾರ್ಕ್ಸ್ ಕಮ್ಮಿ ಮಾಡಿದ್ರೆ ಅಂತ.
ಸೊ ಇವಾಗ ಎಕ್ಸಾಮ್ ಸೆಂಟ್ರಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ತೀನಿ. ಸೊ ಎಕ್ಸಾಮ್ ಸೆಂಟ್ರಲ್ಲಿ ಏನಪ್ಪ ಅಂತಂದರೆ ನಂದು ಲೈಕ್ ನನ್ನ ನೇಮ್ ಮುಂದೆ NY ಅಂತ ನನ್ನ ಇನ್ಷಿಯಲ್ ಇರೋದು. ಆ್ಯಕ್ಚುಲಿ ನನ್ನ ಆರ್ ಟಿಕೆಟು ರಿಜಿಸ್ಟರ್ ನಂಬರ್ ಎಲ್ಲ NY. ನನ್ನ ಆಧಾರ್ ಕಾರ್ಡಲ್ಲಿ ಕೂಡ ನನ್ನ ನೇಮ್ ಮುಂದೆ NY ಅಂತಲೇ ಇರೋದು. ಬಟ್ ಕಾಣಿಸ್ತಿದೆಯಾ? ನಂದು ಇದೆಯಲ್ಲ ಏನದು ಪ್ಯಾನ್ ಕಾರ್ಡು. ನಾನು ಎಲ್ಲ ಎಕ್ಸಾಮಿಗೂ ಪ್ಯಾನ್ ಕಾರ್ಡೇ ತೊಗೊಳೋದು, ಯಾವ ಎಕ್ಸಾಮಿಗೂ ಆಧಾರ್ ಕಾರ್ಡ್ ತಗೊಂಡೋಗಿಲ್ಲ. ನಂದು ಆಧಾರ್ ಕಾರ್ಡ್ ಸ್ವಲ್ಪ ಈ ಥರ ಇದೆ, ಉದ್ದಾಗ ಅದು ಯಾರು ಇಟ್ಕೊಂಡು ಹೋಗ್ತಾರೆ, ಪಾಕೆಟೆಲ್ಲ ಆಗಲ್ಲ ಅಂತ. ಬಟ್ ಈ ಎಕ್ಸಾಮ್ ಏನಾಯ್ತು ಅಂದರೆ ನನ್ನ ಪ್ಯಾನ್ ಕಾರ್ಡಲ್ಲಿ NY ಇದೆಯಲ್ಲ, N ಸ್ಪೇಸ್ ಆದಮೇಲೆ Y ಇದೆ. ಇದು ನೇಮ್ ಡೈರೆಕ್ಟ್ ಇದೆ, N ಸ್ಪೆಲ್ಲಿಂಗು ಏನೂ ಇರೋರಿಲ್ಲ, ಜಸ್ಟ್ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ ಪ್ಯಾನ್ ಕಾರ್ಡಲ್ಲಿ. ಅದು ಹೆಂಗೆ ಸ್ಪೇಸ್ ಆಯಿತು ಅಂತ ನನಗೂ ಗೊತ್ತಿಲ್ಲ. ಅದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಇಷ್ಟು ದಿನ. ಲೈನ್ ನಿಂತ್ಕೋತೀವಲ್ಲ ನಾವು, ಅಲ್ಲಿ ಹೋದಾಗ ಅವರು ಇಲ್ಲಿ ಸ್ಪೇಸ್ ಇದೆ, ಇಲ್ಲಿ ಸ್ಪೇಸ್ ಇಲ್ಲ, ಇದಾಗಲ್ಲ, ಬೇರೆ ಐ ಡಿ ಪ್ರೂಫ್ಸ್ ತಗೋಬಾ ಅಂತ ಅಂದರು. ನಾನು ಎಕ್ಸ್ಪ್ಲೈನ್ ಮಾಡಿದೆ, ಇಲ್ಲ ಸರ್ ನಂದು ಇದು 8ನೇದೋ 10ನೇದೋ ಎಕ್ಸಾಮು, ನಾನು ಇಂಟರ್ವ್ಯೂ ಕೂಡ ಹೋಗಿದ್ದೀನಿ, ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ, ಆಗುತ್ತೆ ಇದು ಬಿಡಿ ಅಂತಂದರೆ ಆ ಸೆಕ್ಯೂರಿಟಿ ಬಿಡಲೇ ಇಲ್ಲ, ಬೇರೆ ತಗೋಬಾ ಅಂತ ಕಳಿಸಿದ್ರು. ಸೊ ಓಕೆ, ನಾನು ಬೇರೆ ದಿನೇನು ಆಧಾರ್ ಕಾರ್ಡಲ್ಲಿ ನೋಡಿದೆ, ಆಧಾರ್ ಕಾರ್ಡಲ್ಲಿ ಇತ್ತು. ಬಟ್ ಆಧಾರ್ ಕಾರ್ಡ್ ನಾನು ಒರಿಜಿನಲ್ ಕ್ಯಾರಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು ಆಧಾರ್ ಕಾರ್ಡು. ಸೊ ಅದು ಡೌನ್ಲೋಡ್ ಮಾಡೋಕೆ ಹೋದರೆ OTPನೇ ಬರ್ತಿಲ್ಲ. ಸೊ ಅಲ್ಲಿ ನರ್ವಸ್ ಆಯಿತು. ಅಂದರೆ ನಾನು ಬಿಡೋದೇ ಇಲ್ಲ, ಎಕ್ಸಾಮೇ ಆಗಲ್ಲ ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಏನಾಯಿತು ಅಂದರೆ ಎಲ್ಲ ಹೋದ್ರು. ನಾವು 3-4 ಮೆಂಬರ್ಸ್ ಏನೋ ಇದ್ರು ಅನಿಸುತ್ತೆ ಲಾಸ್ಟು. ನಾನಾದ್ಮೇಲೆ ಒಂದು 3 ಮೆಂಬರ್ಸ್ ಬಿಟ್ಟರೆ ಯಾರೋ ಎಕ್ಸಾಮ್ ಸೆಂಟರ್ಗೆ ಎಂಟ್ರಿನೇ ಆಗಿಲ್ಲ. ಅದಾದಮೇಲೆ ನನ್ನ ಚೆಕ್ ಮಾಡಿದ್ರಲ್ಲ ಫಸ್ಟು, ಆ ಸೆಕ್ಯೂರಿಟಿ ಒಳಗಡೆ ಹೋದ. ಲೇಡಿ ಸೆಕ್ಯೂರಿಟಿ ಒಬ್ಬರು ಇದ್ದರು, ಅವ್ರ ಹತ್ರ ಹೋದೆ. ಅವ್ರಿಗೆ ಸೇಮ್ ಡಾಕ್ಯುಮೆಂಟ್ ಕೊಟ್ಟೆ, ಅವ್ರು ಏನೂ ಅನ್ನಲಿಲ್ಲ, ಕಳಿಸಿದ್ರು. ಎಕ್ಸಾಮಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನಾನು ಹೇಳ್ತಿರೋದೇನು ಅಂದರೆ, ಇಷ್ಟಕ್ಕೆ ಒಬ್ಬ ಆಸ್ಪರೆಂಟ್ನ ಹೊರಗಡೆ ಕಳಿಸ್ಬೇಕಾ ನಿನ್ನ ಡಾಕ್ಯುಮೆಂಟ್ ಆಗಲ್ಲ ಅಂತ. ನಾನು ಫೋಟೋ ಎಕ್ಸಾಕ್ಟ್ ತೊಗೊಂಡೋಗಿದ್ದೀನಿ. 2 ಫೋಟೋಸ್ ಕೇಳಿದ್ರು, 3 ತೊಗೊಂಡೋಗಿದ್ದೆ. ಜೆರಾಕ್ಸ್ ಕೇಳಿದ್ರು, ಜೆರಾಕ್ಸ್ ತೊಗೊಂಡೋಗಿದ್ದೆ. ನಾನೇ ಅಪ್ಲೋಡ್ ಮಾಡಿದ್ದೀನಿ ಏನು ಡಾಕ್ಯುಮೆಂಟ್ ತೊಗೊಂಡು ಅಂತ. ಬಟ್ ಇದಕ್ಕೇನಕ್ಕೆ ಹಂಗೆ ಮಾಡಿದ್ರು? ಸ್ಪೆಲ್ಲಿಂಗ್ ಏನೂ ಇರೋರಿಲ್ಲ, ಎಲ್ಲ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಆಲ್ ಟಿಕೆಟ್ ಮೇಲೆ ನಾನು ಏನೂ ಮಾರ್ಕ್ ಮಾಡಿಲ್ಲ, ಏನೂ ಸೈನ್ ಮಾಡಿಲ್ಲ. ಇದಕ್ಕೆ ಹಂಗೆ ಮಾಡಿದ್ರು. ಒಬ್ಬರು ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಯ್ತು ಇದರಿಂದ. ಬಟ್ ಇನ್ನೊಬ್ಬರು ಸೆಕ್ಯೂರಿಟಿ ಒಳಗಡೆ ಅಲೋ ಮಾಡಿದರು. ಸರಿ, ಅದು ಅಲೋ ಮಾಡಿದ್ರು. ಒಳಗಡೆ ಹೋದೆ. ಒಳಗಡೆ ಹೋಗಾದ್ಮೇಲೆ ಯಾರೂ ಇರಲಿಲ್ಲ. ಆ್ಯಕ್ಚುಲಿ ನಾನು ಎಲ್ಲ ಎಕ್ಸಾಮ್ಗೂ ಶೂ ರಿಮೂವ್ ಮಾಡಿ ಅಂತ ಅಂದರು. ಓಕೆ, ರಿಮೂವ್ ಮಾಡೋಣ, ಏನೋ ಇರ್ಬೋದು, SBI ಅಲ್ವಾ, ಎಕ್ಸ್ಟ್ರಾ ಮಾಡ್ತಾರೆ. ಸೊ ಶೂ ರಿಮೂವ್ ಮಾಡಿದೆ. ಅದಾದಮೇಲೆ ಪೆನ್ನು ನಾನು ಯಾವ್ದು ಪ್ರಾಕ್ಟೀಸ್ ಮಾಡ್ತೀನಿ ಡೈಲಿ ಮನೇಲಿ, ಅದೇ ಪೆನ್ ನಾನು ಎಲ್ಲ ಎಕ್ಸಾಮಿಗೆ ಯೂಸ್ ಮಾಡೋದು. ನಾನು ತುಂಬ ಜನ ಅಂದರೆ ಬಿಲೀಫ್ ಏನಲ್ಲ, ಇದರಲ್ಲಿ ಬರೋದ್ರೆ ಆಗುತ್ತೆ ಅಂತ. ತುಂಬ ಜನ ಮೇ ಬಿ ಕಮೆಂಟ್ ಮಾಡ್ಬೋದು, ಹಂಗೇನಿಲ್ಲ ಯಾವ್ದಾದ್ರು ಪೆನ್ನಲ್ಲಿ ಬರೀಬೋದು ಅಂತ. ನನಗೇನು ಅಂದರೆ ಗ್ರಿಪ್ ಇರುತ್ತಲ್ಲ ಪೆನ್ದು, ಇದು ಪ್ರಿಲಿಮ್ಸಲ್ಲಂತೂ ಫಾಸ್ಟ್ ಇರಬೇಕು ತುಂಬ. ಸೊ ಅದಕ್ಕೋಸ್ಕರ ಯಾವುದಾದ್ರು ಪ್ರಾಕ್ಟೀಸ್ ಮಾಡ್ತೀವಿ, ಅದರಲ್ಲೇ ನಾವು ಅಲ್ಲೋಗಿ ವರ್ಕೌಟ್ ಮಾಡಿದರೆ ಗ್ರಿಪ್ಪು ಸಿಗುತ್ತೆ, ಸ್ವಲ್ಪ ಫಾಸ್ಟಾಗಿ ವರ್ಕೌಟ್ ಮಾಡ್ಬೋದು. ಸೊ ಆ ಥರ ನನಗೆ ಬಿಲೀಫು. ಅದಕ್ಕೋಸ್ಕರ ನಾನು ನನ್ನ ಪೆನ್ ಬಿಟ್ಟು ನಾನು ಬೇರೆ ಪೆನ್ ಯೂಸ್ ಮಾಡ್ತಿರಲಿಲ್ಲ. ಬಟ್ ಪೆನ್ ಅಲೋ ಮಾಡಲಿಲ್ಲ, ನಂದು ಪೆನ್ ಕೂಡ ತೆಗೆದಿಟ್ಟಿಸ್ಕೊಂಡ್ರು. ನಾನು ಆ್ಯಕ್ಚುಲಿ ತಗೊಂಡೋಗ್ಬಿಡ್ತಿದ್ದೆ. ಬಟ್ ಅಲ್ಲೇ ಸೆಕ್ಯೂರಿಟಿ ಚೆಕ್ ಮಾಡ್ದೆ, ನನ್ನ ಪೆನ್ ಇತ್ತು, ಪೆನ್ನು ತೆಗೆದಿಟ್ಕೊಂಡು ಬ್ಯಾಗಿಗೆ ಇಡು ಅಂತಂದ. ಸೊ ಪೆನ್ ಇಟ್ಟೆ. ಅದು ನನಗೆ ಫುಲ್ ನರ್ವಸ್ ಆಗೋಗಿತ್ತು. ಒಂದು ಹೊರಗಡೆ ನಿಲ್ಲಿಸಿದ್ರು, ಲಾಸ್ಟಿಗೆ ಬಿಟ್ಟರು, ಇಲ್ಲಿ ಇನ್ಶಿಲ್ ತಪ್ಪಾಗಿದೆ ಅಂತ. ಸೊ ಅಲ್ಲೇ ನರ್ವಸ್ ಆಗಿದೆ. ಆ್ಯಂಡ್ ಎಕ್ಸಾಮ್ ಸೆಂಟರ್ ಒಳಗಡೆ, ಎಕ್ಸಾಮ್ ಹಾಲ್ ಒಳಗಡೆ ಕುತ್ಕೊಂಡಂಗಂದು ಫುಲ್ಲು ಸ್ವೆಟ್ಟಾಗಿ ಹೋಗ್ತಿದ್ದೀನಿ ಈ ನರ್ವಸ್ನೆಸ್ಗೆ. ಫಸ್ಟ್ ಟೈಮ್ ಈ ಥರ ಫೀಲ್ ಆಗಿದ್ದು ಆ 10 ಎಕ್ಸಾಮ್ಸಲ್ಲಿ. 3 ಮೇನ್ಸ್ಗಳಲ್ಲಿ ಕೂಡ ಇಷ್ಟು ನರ್ವಸ್ ಆಗಿರಲಿಲ್ಲ ನಾನು. ಎಕ್ಸಾಮಲ್ಲಿ ಸಖತ್ತು ಪ್ರೆಷರ್ಲೆಸ್ ಆಗಿರ್ತೀನಿ. ಅದಕ್ಕೋಸ್ಕರ ನಂದು ಮಾಕ್ ಟೆಸ್ಟ್ಗಳಿಗಿಂತ ಎಕ್ಸಾಮಲ್ಲಿ ಆ್ಯಕ್ಚುಲಾಗಿ ನಂದು ಅಟೆಂಪ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಅದರಿಂದಲೇ ನನಗೆ ಎಫೆಕ್ಟ್ ಆಯಿತು ಅಂತ ನನಗೆ ಅನಿಸುತ್ತೆ. ಲಕ್ಕಿ ಏನು ಅಂದರೆ ಇಂಗ್ಲೀಷ್ ಫಸ್ಟ್ ಪೇಪರ್ ಓಪನ್ ಆಗಿದ್ದರಿಂದ ಇಂಗ್ಲೀಷ್ ಸ್ವಲ್ಪ ಫಾಸ್ಟ್ ರೀಡಿಂಗು, ಲಾಸ್ಟ್ 4 ಮಿನಿಟ್ಸ್ ಉಳಿತು, ಅದಕ್ಕೋಸ್ಕರ ಉಳ್ಕೊಂಡೆ. ಇಲ್ಲ ಏನಾದರೂ ಕ್ವಾಂಟ್ ಅಥವಾ ರೀಸನಿಂಗ್ ಬಂದಿದ್ರೆ ನಿಜವಾಗ್ಲೂ ಅಟೆಂಪ್ಟ್ ಕಮ್ಮಿ ಆಗ್ತಿತ್ತು ನಂದು. ಸೊ ಈ ಥರ ಮಾಡಬಾರ್ದು ಅವರು. ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಳಿ. ಆ್ಯಂಡ್ ಇದರಲ್ಲಿ ಅಂತ ರಾಂಗ್ ಏನಿರಲಿಲ್ಲ ಈ ಸ್ಪೇಸಲ್ಲಿ. ಓಕೆ, ಆ ಲೇಡಿ ಬಿಟ್ಟರು. ಆ ಲೇಡಿಗೆ ನೆಕ್ಸ್ಟ್ ಟೈಮ್ ಹೋದಾಗ ಥ್ಯಾಂಕ್ಸ್ ಹೇಳ್ತೀನಿ SBI POಗೆ. ಸೊ ಯಾರು ಎಕ್ಸಾಮ್ ಕೊಟ್ಟಿದ್ದೀರಾ, ನಿಮಗೆ ಅನಿಸಿದರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಪ್ರಿಪೇರ್ ಆಗಿ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ವೀಡಿಯೋ ನಾನು ಮಾಡಿ ಹಾಕ್ತೀನಿ. ಅದಕ್ಕೂ ಮೊದಲು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಪೋಲ್ ಹಾಕ್ತೀನಿ, ಎಕ್ಸ್ಪೆಕ್ಟೆಡ್ ಸ್ಕೋರ್ ಅಂತ, ಎಕ್ಸ್ಪೆಕ್ಟಿಂಗ್ ಸ್ಕೋರ್ ಅಂತ ಒಂದು ಪೋಲ್ ಹಾಕ್ತೀನಿ. ಆ ಪೋಲ್ ಆನ್ಸರ್ ಮಾಡಿ. ಅಟೆಂಪ್ಟ್ಸ್ ಅಲ್ಲ, ಎಕ್ಸ್ಪೆಕ್ಟಿಂಗ್ ಸ್ಕೋರು. ಆ್ಯಂಡ್ ಕಾಂಪಿಟೇಷನ್ ಏನಿದೆ, ಎಕ್ಸ್ಪೆಕ್ಟೇಷನ್ ಏನಾಗ್ಬೋದು, ಅದೆಲ್ಲ ನಾನು ಇವತ್ತು ಎಲ್ಲ ಶಿಫ್ಟ್ಗಳು ಮುಗಿದಾದ್ಮೇಲೆ ಹಿಂದಿ ಚಾನಲ್ಗಳಿದಾವಲ್ಲ, ಹಿಂದಿ ಚಾನಲ್ಗಳು ವೀಡಿಯೋ ಇರ್ಬೋದು, ಕಮೆಂಟ್ಸ್ ಇರ್ಬೋದು, ಆ್ಯಂಡ್ ವೆಬ್ಸೈಟ್ ಇರ್ಬೋದು, ಅದೆಲ್ಲನೂ ರೆಫರ್ ಮಾಡಿಬಿಟ್ಟು ವೀಡಿಯೋ ಮಾಡಾಕ್ತೀನಿ. ನೋಡೋಣ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗುತ್ತೆ ಅಂತ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಆ್ಯಂಡ್ ಐ ಹೋಪ್ SBI PO ಎಕ್ಸಾಮಲ್ಲಿ ಈ ಥರ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. SBI POಗೆ ನಾನು ಆಧಾರ್ ಕಾರ್ಡ್ ತೊಗೊಂಡೋಗ್ಬಿಡ್ತೀನಿ, ರಿಸ್ಕೇ ಬೇಡ. ಅದೇನೂ ತಪ್ಪಿಲ್ಲ ಅಂದರೂ ಮೈಂಡಲ್ಲಿ ಕುತ್ಕೊಬಿಡುತ್ತೆ, ಅಂದರೆ ನರ್ವಸ್ ಆಗಿಬಿಡ್ತೀವಿ. ನಾನಂತೂ ಪ್ಯಾನಿಕ್ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.